ಹೆದ್ದಾರಿ 66 ಅಂದ್ರೆ ಗೋವಾ ಮತ್ತು ಕರ್ನಾಟಕ ಸಂಪರ್ಕಿಸುವಂತ ಕಾಳಿ ನದಿಯ ಸೇತುವೆ ಏನಿತ್ತು ಅಲ್ಲಿ ಒಂದು ಲಾರಿ ಉರುಳಿ ಬಿದ್ದಿತ್ತು ಕಳೆದ ತಿಂಗಳು. ಇದೀಗ ಅವಶೇಷಗಳನ್ನು ತೆರವು ಮಾಡೋಕೆ ಪ್ರಾರಂಭ ಆಗಿದೆ. ಮತ್ತೆ ಸೇತುವೆ ಕುಸಿಯುವ ಆತಂಕ ಈಗ ಶುರುವಾಗಿದೆ. ಯಾವ ಆತಂಕ ಈಗ ಅಲ್ಲಿ ನೋಡಿ ಈ ವರದಿಯನ್ನ. ಕಾಳಿ ನದಿ ಸೇತುವೆ ಉರುಳಿ ಬಿದ್ದು 1 ತಿಂಗಳು. ನದಿಯಲ್ಲಿ ಬಿದ್ದಿದೆ 300 ಟನ್ಗೂ ಹೆಚ್ಚು ಕಬ್ಬಿಣ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ 2 ಸೇತುವೆ ಡೇಂಜರ್. ಆಗಸ್ಟ್ 7ರಂದು ಕರ್ನಾಟಕ ಗೋವಾ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 66 ಕಾರವಾರದ ಕಾಳಿ ನದಿ ಸೇತುವೆ ಲಾರಿ ಸಮೇತ ಕುಸಿದು ಬಿದ್ದಿತ್ತು. ದುರ್ಘಟನೆಯಲ್ಲಿ ಜೀವಹಾನಿ ಸಂಭವಿಸದಿದ್ರೂ 665 ಮೀಟರ್ ಉದ್ದದ ಸೇತುವೆಯಲ್ಲಿ 300 ಮೀಟರ್ ಸೇತುವೆ ತುಂಡಾಗಿ ನದಿ ಭಾಗದಲ್ಲಿದೆ. ತಜ್ಞರ ಪ್ರಕಾರ 120 ಟನ್ಗೂ ಹೆಚ್ಚಿನ ಅವಶೇಷ ಹೊರತೆಗೆಯಬೇಕಿದ್ದು, ಒಟ್ಟು ಎಲ್ಲಾ ಅವಶೇಷಗಳನ್ನು ತೆಗೆದ್ರೆ 300 ಟನ್ಗೂ ಅಧಿಕ ಕಬ್ಬಿಣ, ಕಾಂಕ್ರೀಟ್ ತ್ಯಾಜ್ಯ ಸಿಗುತ್ತೆ. ಹೀಗಾಗಿ ಸೇತುವೆ ತ್ಯಾಜ್ಯವನ್ನ ನದಿ ಪಕ್ಕದಲ್ಲಿಯೇ ಜಾಗ ಗುರುತಿಸಿ ಬ್ರೇಕ್ ವಾಟರ್ ಬಳಿ ಹಾಕಬೇಕು ಎಂದು ಶಾಸಕ ಸತೀಶ್ ಸೈಲ್ ಆಗ್ರಹಿಸಿದ್ದಾರೆ. ಎಲ್ಲಿ ಗೌರ್ಮೆಂಟ್ ಜಾಗ ಇದ್ದರೆ ಗೌರ್ಮೆಂಟ್ ಜಾಗ ಕೊಡಿ. ನಾನು ಅವ್ರ ಹತ್ರ ಸಂಗಮ ಏನುಂಟಲ್ಲ ಅಲ್ಲಿ ಹಾಕುವಂತ ನನ್ನ ಮನಸ್ಸುಂಟು. ಅಲ್ಲಿ ಹಾಕಿದರೆ ನಮಗೆ ಸಂಗಮಕ್ಕೆ ಭಾಳ ಜನ ಹೋಗ್ತಾ ಇದ್ದಾರೆ, ಅಲ್ಲಿ ಒಳ್ಳೇದಾಗ್ಬೋದು ಅಂತ. ಆ ಬ್ರಿಡ್ಜನ್ನು ಅಲ್ಲಿ ಹೇಳ್ಕೊಂಡು ತಗೊಂಡು ಹೋಗ್ತಾರೆ. ಆವಾಗ ಜನರಿಗೊಂದು ಹೋಗ್ಲಿಕ್ಕೆ ಒಳ್ಳೇದಾಗ್ತಂತೆ, ಅದನ್ನು ನೋಡ್ತೇವೆ. ಆಮೇಲೆ ಅಲ್ಲಿ ಅವರು ಅದನ್ನು ಹೊಡಿತಾರೆ, ಸ್ಟೀಲನ್ನು ತೆಗಿತಾರೆ, ಕಲ್ಲನ್ನು ಮತ್ತು ಈ ಮಾರ್ಟರ್ ಅಂತಾರಲ್ಲ, ಕಾಂಕ್ರೀಟ್ ಮಾರ್ಟರ್, ಅದು ಹಾಗೆ ಉಳಿತದೆ. ಅದರಿಂದ ಅದು ನಮಗೂ ಒಂದು ವ್ಯವಸ್ಥೆ ಆಗ್ತದೆ. ಮತ್ತು ನಾಳೆ ಅಲ್ಲಿ ಒಂದು ಸಣ್ಣ ಬ್ರಿಡ್ಜ್ ಮಾಡಬೇಕಾದ್ರೂ ಸಹ ಕಾಳಿ ಸಂಗಮಕ್ಕೆ ನಮಗೊಂದು ಬೇಸ್ ತಯಾರಾಗ್ತದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ ಭಾಗದಲ್ಲಿನ ಸೇತುವೆ ಗುಣಮಟ್ಟದ ಬಗ್ಗೆ ತಜ್ಞರ ತಂಡ ಜಿಲ್ಲಾಡಳಿತಕ್ಕೆ ವರದಿ ಕೊಟ್ಟಿದೆ. ಈ ವರದಿಯಲ್ಲಿ 2 ಸೇತುವೆಗಳು ಬೀಳುವ ಸಾಧ್ಯತೆ ಇದ್ದು, ಕಾಳಿ ನದಿಯ ಹೊಸ ಸೇತುವೆ ಭಾಗದ ಪಕ್ಕದ ಲಿಂಕ್ಗಳು ಸಹ ಬೀಳಲಿದ್ದು, ಮುಂಜಾಗ್ರತೆ ವಹಿಸಲು ತಜ್ಞರ ತಂಡ ವರದಿ ನೀಡಿದೆ. ಇದಲ್ಲದೆ ಸೇತುವೆ ಮೇಲ್ಭಾಗದಲ್ಲಿ ಇರುವ ತುಂಡನ್ನ ತೆಗೆದಲ್ಲಿ ಪಕ್ಕದಲ್ಲಿ ಇರುವ ಹೊಸ ಸೇತುವೆಗೂ ಧಕ್ಕೆಯಾಗುವ ಸಾಧ್ಯತೆ ಇದ್ದು, ಜಿಲ್ಲಾಡಳಿತದಿಂದ ಪ್ರತಿ ತಿಂಗಳು ಹೊಸ ಸೇತುವೆಯ ಗುಣಮಟ್ಟದ ವರದಿ ನೀಡುವಂತೆ ಸೂಚಿಸಲಾಗಿದೆ. ಇನ್ನು ಹಳೆಯ ಸೇತುವೆಯ ಅವಶೇಷ ತೆಗೆಯುವಾಗ ಹೊಸ ಸೇತುವೆಗೂ ಹಾನಿಯಾಗುವ ಸಾಧ್ಯತೆ ಇದ್ದು 24 ಗಂಟೆಗಳ ಕಾಮಗಾರಿ ಕೈಗೊಳ್ಳೋಕೆ ಹೆದ್ದಾರಿ ಪ್ರಾಧಿಕಾರಕ್ಕೆ ಸೂಚನೆ ಕೊಡಲಾಗಿದೆ. ಎಕ್ಸಿಸ್ಟಿಂಗ್ ಬ್ರಿಡ್ಜ್ ಸೇಫ್ ಇಲ್ಲ, ಏನು ನಿಂತ್ಕೊಂಡಿದೆಯೋ ಅದು ಸೇಫ್ ಇಲ್ಲ, ಅದನ್ನು ಡೆಮಾಲಿಷ್ ಮಾಡಬೇಕು. ಬಿಕಾಸ್ ಬಾಕಿ 2-3 ಪಿಲ್ಲರ್ಸ್ ಏನು ಇರುತ್ತದೋ ಅದು ಕೂಡ ನಮಗೆ ಎಕ್ಸ್ಪರ್ಟ್ ಅವರು ಹೇಳಿದ್ರು ಮತ್ತೆ ಬೀಳುತ್ತದೆ ಸಾಧ್ಯತೆ ಇದೆ ಅಂತ. ಆ್ಯಂಡ್ ಅಲ್ಲಿ ಫಿಶಿಂಗ್ ಆಕ್ಟಿವಿಟೀಸ್ ಎಲ್ಲ ಆಗೋದ್ರಿಂದ ಅದು ಡೆಮಾಲಿಷ್ ಮಾಡಬೇಕು ಅಂತ ಹೇಳಿದ್ದೀವಿ. ಸೊ ಅದು ಪ್ರಕಾರ NHAI ಅವರು ಒಬ್ಬರು ಏಜೆನ್ಸಿ ಫಿಕ್ಸ್ ಮಾಡಿ ಡೆಮಾಲಿಷನ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಕಂಟಿನ್ಯೂಯಸ್ ಆಗಿ 24 ಅವರ್ಸ್ ವರ್ಕ್ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಅನ್ನು ಕೇಳಿದ್ದಾರೆ. ಆ್ಯಂಡ್ ಸೇಫ್ಟಿ ಎನ್ಶೋರ್ ಮಾಡಿಕೊಂಡು ವರ್ಕ್ ಮಾಡಬೇಕು. ಆ್ಯಂಡ್ ಪಕ್ಕದಲ್ಲಿರೋ ಹೊಸ ಕಾಳಿ ಬ್ರಿಡ್ಜ್ಗೆ ಯಾವುದು ಇಶ್ಯೂ ಆಗದೆ ನೋಡಿಕೊಂಡು ಮಾಡಬೇಕು ಅಂತ ನಮ್ಮ ಕಡೆಯಿಂದ ಮೀಟಿಂಗಲ್ಲಿ ಅವರಿಗೆ ಡೈರೆಕ್ಷನ್ ಕೂಡ ಕೊಡ್ತೀವಿ. ಎಕ್ಸಿಸ್ಟಿಂಗ್ ಬ್ರಿಡ್ಜ್ ಸೇಫ್ ಆಗಿ ಇರಬೇಕು. ಒಂದೆಡೆ ಮುರಿದ ಸೇತುವೆ ಪಳೆಯುಳಿಕೆಯನ್ನ ಸ್ಥಳಾಂತರಿಸೋಕೆ ಸವಾಲಾದ್ರೆ, ಈಗಿರುವ ಏಕೈಕ ಮಾರ್ಗದ ಸೇತುವೆಗೂ ಧಕ್ಕೆಯಾಗುವ ಸಾಧ್ಯತೆ ದಟ್ಟವಾಗಿದೆ. ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವ ಸ್ಥಿತಿ ಜಿಲ್ಲೆಯ ಜನರದ್ದಾಗಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.